ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಏನ್ ವಿಚಾರನ ಮಾತಾಡೋಕ್ಕೆ ನಿಮ್ಮಿಂದ ಕೂತ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ತಲೆ ಕೂದಲಿನ ಬಗ್ಗೆ. ಇವತ್ತು ತಲೆ ಕೂದಲುಗಳು ಯಥೇಚ್ಛವಾಗಿ ಗೊತ್ತಿರ್ತಿದೆ. ಹಲವಾರು ನಾವು ಮಾಡ್ತಕ್ಕಂಥ ತಪ್ಪುಗಳಿಂದ. ಇವತ್ತು ಈ ಕೆಲವರೆಲ್ಲ ನಮ್ಮ ಹತ್ರ ಒಂದು ಪ್ರಶ್ನೆ ಮಾಡ್ತಿರ್ತಾರೆ, ಗುರುಗಳೇ ಬಂದ್ ಕೂಡ ನನ್ನ ತಲೆ ಬಾಚುವಾಗ ಗುಚ್ಚು ಗುಚ್ಚು ಹೋದ್ರೆ ಹೋಗುತ್ತೆ ಕೂದಲುಗಳು ಅಂತ. ನಮ್ಮ ಗಂಡ್ ಮಕ್ಳಿಗೆ ಏನು ಅಷ್ಟು ಆಸಕ್ತಿ ಇಲ್ಲ, ಕೆಲವ್ರಿಗೆ ಮಾತ್ರ ಹೇಳುತ್ತೆ ಅಷ್ಟೇ. ನಮ್ಮ ಗಂಡ್ ಮಕ್ಳ ಬಗ್ಗೆ ಅಲಂಕಾರದ ಬಗ್ಗೆ ಏನು ಅಷ್ಟು ಇಷ್ಟಪಡಲ್ಲ, ಕೂದ್ರ ಬಗ್ಗೆ ಹೌದಾ ಅದ್ರ ಬಗ್ಗೆ ಅವ್ರೇನು ಇಷ್ಟಪಡಲ್ಲ. ಬರೀ ಕೆಲವ್ರು ಮಾತ್ರ ಕೂದಲುಗಳ ಬಗ್ಗೆ ಒಂದು ಯಥೇಚ್ಛ ಗಮನ. ಅದರಲ್ಲೂ ಮುಖ್ಯವಾಗಿ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಕೂದಲು ಸಮಸ್ಯೆ ಯಥೇಚ್ಛವಾಗಿ ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ಕಾಡ್ತಿದೆ. ನಮ್ಮ ಗಂಡು ಮಕ್ಕಳಿಗೂ ಕೂಡ ಮತ್ತೆ ಹೆಣ್ಮಕ್ಳಿಗೂ ಕೂಡ ಯಥೇಚ್ಛವಾಗಿ ಕೂದಲು ಉದುರ್ತಕ್ಕಂಥ ಸಮಸ್ಯೆಗಳು ಯಥೇಚ್ಛವಾಗಿ ಇವತ್ತು ಕಾಡ್ತಿದೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಬಾಯ್ಲರ್ ನೀರುಗಳು ಉಪಯೋಗಿಸ್ತಕ್ಕಂಥದ್ದು ಅಥವಾ ಗೀಸರ್ ನೀರುಗಳನ್ನ ಉಪಯೋಗಿಸ್ತಕ್ಕಂಥದ್ದು, ನಂತರ ಇವತ್ತು ನಾವು ಈ ಕರೆಂಟ್ ಬಿಸಿ ನೀರನ್ನ ಕಾಯಿಸ್ತಕ್ಕಂಥ ಯಂತ್ರಗಳನ್ನ ಉಪಯೋಗಿಸೋದು. ಕೂದಲುಗಳಿಗೆ ತಲೆಗೆ ಯಾವಾಗಲೂ ಸ್ನಾನ ಮಾಡಿಕೊಂಡು ಆ ಕರೆಂಟ್ ಯಂತ್ರಗಳಿಂದ ಕಾಯಿಸ್ತಕ್ಕಂಥ ಬಿಸಿ ನೀರು ಏನಿರುತ್ತೋ ಅದನ್ನ ಒಯ್ಕೊಳ್ತಕ್ಕಂಥದ್ದು ಈ ಕೂದಲಿನ ಉದುರ್ತಕ್ಕಂಥ ಸಮಸ್ಯೆ ಇವತ್ತು ಬರ್ತಿದೆ. ಇದು ನಾವು ಅಳವಡಿಕೆ ಮಾಡ್ತಾ 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 ವಿಜ್ಞಾನಕ್ಕೆ ಒಳಗಾಗ್ತಾ ಒಂದೊಂದು ಹಾಗೆ ಅಡ್ಡು ಪರಿಣಾಮಗಳು ಬೀರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಕೂದಲು ಉದುರುವಿಕೆ ಸಮಸ್ಯೆನೂ ಇದು ಒಂದು ಕಾರಣ ಆಗಿದೆ. ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡುವಾಗ ಶಾಂಪುಗಳನ್ನ ಉಪಯೋಗಿಸ್ತಕ್ಕಂಥದ್ದು. ಇವತ್ತು ನಾವು ಸೀಗೆಕಾಯಿ, ಇಂದಿನ ಒಂದು ಕಾಲದಲ್ಲಿ ಸೀಗೆಕಾಯಿಯನ್ನು ಉಪಯೋಗಿಸ್ತಿದ್ರು. ತಲೆಗೆ ಸ್ನಾನ ಮಾಡ್ಬೇಕಿದ್ರೆ ಸೀಗೆಕಾಯಿಯನ್ನು ಉಪಯೋಗಿಸಿದ್ರು. ಆಗ ತಲೆ ಕೂದಲು ತುಂಬಾ ದೃಢವಾಗಿ ಬಲವಾಗಿ ಬೆಳೀತಕ್ಕಂಥದ್ದು ತಲೆ ಕೂದಲಾಗಿತ್ತು. ಈಗ ಸೀಗೆಕಾಯಿ ಅನ್ನೋದು ದಿನ ಕಳಿತಾ ಮರೆಯಾಗಿ ಹೋಗ್ತಾ ಇದೆ. ಸೀಗೆಕಾಯಿ, ಚಿಗರೆ ಪುಡಿ, ಕೂಟ್ಗೆಕಾಯಿ ಅಂತದನ್ನೆಲ್ಲ ನಾವು ಸ್ನಾನದ ಮನೆಯಲ್ಲಿ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಟಿರ್ತಾ ಇದ್ರು. ಇವತ್ತು ಆ ಡಬ್ಬಿಗಳು ನೋಡೋದಕ್ಕೂ ಇಲ್ಲ. ಆ ಕೂಟ್ಗೆಕಾಯಿ ಅಂದ್ರೆ ಕೆಲವು ಜನಕ್ಕೆ ಏನು ಅಂತಾನೆ ಗೊತ್ತಿಲ್ಲ, ಚಿಗರೆ ಪುಡಿ ಅಂದ್ರೆ ಏನು ಅಂತಾನೆ ಕೆಲವು ಜನಕ್ಕೆ ಗೊತ್ತಿಲ್ಲ, ಸೀಗೆಕಾಯಿ ಅಂದ್ರೆ ಕೂಡ ಕೆಲವು ಜನಕ್ಕೆ ಏನು ಅಂತಾನೂ ಗೊತ್ತಿಲ್ಲ. ಇವತ್ತು ಆ ರೀತಿ ಒಂದು ಪರಿಸ್ಥಿತಿ ನಮ್ಮಗಳದ್ದು ಆಗಿದೆ. ನಮ್ಮ ಪೂರ್ವಜರು ಏನು ಮಾಡಿದ್ರು ಅದನ್ನೆಲ್ಲ ನಾವು ತೊರೆತಾ ಒಂದಲ್ಲಾಗಿ ಅದನ್ನ ದೂರ ಕಳಿಸ್ತಾ ನಮ್ಮ ಆರೋಗ್ಯಗಳಲ್ಲಿ ಒಂದು ವ್ಯಾಧಿಗಳು ಒಕ್ಕರಿಸ್ಕೊಳೋದಕ್ಕೆ ಕೂಡ ಇದೆಲ್ಲ ಸ್ಟಾರ್ಟ್ ಆಗ್ತಿದೆ. ಈ ಕೂದಲಿನ ಸಮಸ್ಯೆಗೆ ನಾವು ಆಯ್ತು ಗುರುಗಳೇ, ನಾವೆಲ್ಲ ಏನೇನೋ ತಪ್ಪು ಮಾಡ್ತಿದ್ದೀರಿ, ಹಾಗಿದ್ರೆ ಕೂದಲೆಲ್ಲ ನನಗೆ ಉದುರ್ತಾ ಇದೆ, ಕೂದಲಿನ ಬೆಳವಣಿಗೆಗೆ ಏನ್ ಮಾಡ್ಬೇಕು, ಇದನ್ನ ನಾವು ಯಾವ ರೀತಿ ಒಂದು ಕೂದಲಿನ ಆರೋಗ್ಯ ಕಾಪಾಡ್ಕೊಬೇಕು, ಸುಲಭವಾಗಿರ್ತಕ್ಕಂಥ ಪರಿಹಾರನ ನಾವು ಹೇಳ್ಕೊಡಕ್ಕೆ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಂದಾಗಿದ್ದೀವಿ. ನೋಡಿ, ಕೂದಲಿನ ಸಮಸ್ಯೆ ಎಂದ ಕೂಡಲೇ ನಮ್ಗೆ ಮುಂದೆ ಬರ್ತಕ್ಕಂಥದ್ದೇ ಒಂದು ಮೂಲಿಕೆ ಜಟಾಮಾಸಿ. ಕೆಲವರು ಜಟಾಮಸಿ ಅಂತಾರೆ, ಜಟಾಮಾಂಸಿ ಅಂತಾರೆ, ಹಲವಾರು ಹೆಸರುಗಳನ್ನ ಕಟ್ತಕ್ಕಂಥದ್ದು. ನಾವು ತೋರಿಸ್ತಕ್ಕಂಥದ್ದು ಮೂಲಿಕೆನೆ ಅದು ಜಟಾಮಸಿ ಅಂತಕ್ಕಂಥ ಮೂಲಿಕೆ. ಅದು ಕೂದಲಿನ ಸಮಸ್ಯೆಗೆ ರಾಮಬಾಣ ಅಂತಾನೆ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಕೂದಲು ಉದುರುವಿಕೆ ಅಥವಾ ತಲೆ ಹೊಟ್ಟು ಅಂತ ನಾವು ಏನ್ ಹೇಳ್ತೀರಿ, ಇವತ್ತಿನ ದಿನಗಳಲ್ಲಿ ಜನಗಳಿಗೆ ಕೆಲವರಿಗೆ ತಲೆ ಹೊಟ್ಟು ಯಥೇಚ್ಛವಾಗಿ ಕಾಡಿಸ್ತಿದೆ. ಯಥೇಚ್ಛವಾಗಿ ಕಾಡಿ ತಲೆ ಹೊಟ್ಟಿಗೆ ಇಂದ ಹಿಂಸೆ ಕೂಡ ಆಗ್ತಕ್ಕಂಥದ್ದು, ಅದರಿಂದ ಕೆಲವರು ಅವಮಾನ ಪಟ್ಟಿರ್ತಕ್ಕಂಥದ್ದು ಉಂಟು. ತಲೆ ಒಟ್ಟಿಗೆ ಕೂದಲಿನ ಬೆಳವಣಿಗೆಗೆ ಉಪಯೋಗಿಸ್ಬೇಕಾಗಿರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಜಟಾಮಸಿ. ಆಯ್ತು ಗುರುಗಳೇ, ಜಟಾಮಸಿನ ನಾವು ಯಾವ ರೀತಿ ಉಪಯೋಗಿಸ್ಬೇಕು ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಎಳೆಯಾಗಿ ಬಿಚ್ಚಿಟ್ಟ ಅದನ್ನ ಯಾವ ರೀತಿ ನಾವು ತಯಾರು ಮಾಡ್ಕೋಬೇಕಂತದನ್ನ ತಮಗೆ ಹೇಳ್ತಾ ಹೋಗ್ತಿರ್ತೀನಿ. ನೋಡಿ, ಜಟಾಮಸಿ ಎಣ್ಣೆಯನ್ನ ನಾವು ಯಾವ ರೀತಿ ತಯಾರು ಮಾಡ್ಕೊಬೇಕಪ್ಪ ಅಂತ ಹೇಳಿದ್ರೆ, ಕೊಬ್ಬರಿ ಎಣ್ಣೆ, ಜಟಾಮಸಿ ಮೂಲಿಕೆ ಅಂತಕ್ಕಂಥದ್ದು ಅದನ್ನ ನಾವು ರೆಡಿ ಮಾಡಿ ಇಟ್ಕೊಳ್ತಕ್ಕಂಥದ್ದು, ಮತ್ತೆ ಕೊಬ್ಬರಿ ಎಣ್ಣೆನೂ ಕೂಡ ನಾವು ರೆಡಿ ಮಾಡಿ ಇಟ್ಕೊಳ್ತಕ್ಕಂಥದ್ದು, ಆ ಜಟಾಮಸಿಯನ್ನ ಇಟ್ಕೊಳ್ತಕ್ಕಂಥದ್ದು, ಕೊಬ್ಬರಿ ಎಣ್ಣೆ ಇಟ್ಕೊಳ್ತಕ್ಕಂಥದ್ದು, ಅದು ಎರಡನ್ನು ಹಾಕಿ ಒಂದು ಸಣ್ಣ ಉರಿಯಲ್ಲಿ ಕುದಿಸ್ತಕ್ಕಂಥದ್ದು. ಕುದಿಸಿ ಅದು ಏನಾಗ್ಬೇಕಪ್ಪ ಅಂತ ಹೇಳಿದ್ರೆ ಆ ಎಣ್ಣೆ ಎಲ್ಲ ಕಪ್ಪಾಗೋವರೆಗೂ ಉದಿಸ್ತಕ್ಕಂಥದ್ದು. ಅದೇ ಜಟಾಮಸಿ ತೈಲ ಒಂದು ತಯಾರಾಗ್ತದೆ. ತಯಾರಿಗೆ ಅದನ್ನ ಪ್ರತಿನಿತ್ಯ ಹಚ್ತಾ ಬಂದ್ರೆ ತಲೆ ಕೂದಲು, ನಮ್ಮ ಹಳ್ಳಿಗಳ ಕಡೆ ಹೇಳ್ತಿರ್ತಾರೆ, ಏನಪ್ಪಾ ಅವ್ನ ತಲೆ ಕೂದಲು ಒಳ್ಳೆ ಗರ್ಕೆ ಬೆಳೆದಂಗ್ ಬೆಳೆಯುತ್ತೆ ಅಂತ. ಕೆಲವರೆಲ್ಲ ನೋಡಿದವ್ರು ಹೇಳ್ತಿರ್ತಾರೆ, ಗರ್ಕೆ ತರ ಇದೆಲ್ಲಪ್ಪ ಅವ್ನ ತಲೆ ಕೂದಲು ಅಂತ ವ್ಯಂಗ್ಯ ಮಾಡ್ತಾರೆ, ಅಥವಾ ಚೆನ್ನಾಗಿದೆಯಪ್ಪ ಅಂತಾನು ಕೂಡ ಹೊಗಳ್ತಿರ್ತಾರೆ. ಇದು ಕೂಡ ಈ ಎಣ್ಣೆಯನ್ನ ಬಳಸ್ತಾ ಹೋಗ್ತಿದ್ರೆ ತಲೆ ಕೂದಲು ಗರ್ಕೆ ಹುಲ್ಲಿನ ತರ ಬೆಳೆಯೋಕೆ ಪ್ರಾರಂಭ ಆಗುತ್ತೆ.
ಇದು ಒಂದು ಎಣ್ಣೆ, ಇದನ್ನ ಮಾಡ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಏನಾದ್ರೂ ಕೆಲವೊಂದು ಸಂಶಯಗಳಿದ್ರೆ ವೈದ್ಯರನ್ನ ಸಲಹೆ ಪಡ್ಕೊಂಡು ಈ ನಾವು ಹೇಳ್ತಕ್ಕಂಥ ಎಲ್ಲಾ ಔಷಧಿಗಳಾಗ್ಬೋದು, ನಾವ್ ಏನು ಈ ಮಾಧ್ಯಮದ ಮುಖಾಂತರ ಕೆಲವೊಂದೆಲ್ಲ ಮಾಹಿತಿಗಳನ್ನ ಕೊಡ್ತಾ ಇದ್ದೀರೋ, ಹೇಳಿದರೆ ಮಾಡ್ಬಿಡೋಣ ಅಂತ ಮುಂಚೆ, ಯಾಕಂದ್ರೆ ಒಬ್ಬೊಬ್ಬ ಮನುಷ್ಯನ ದೇಹದಲ್ಲಿ ಒಂದೊಂದು ವ್ಯತ್ಯಾಸವನ್ನ ಕಂಡಾಗ ಆ ಕಾಯಿಲೆಗಳನ್ನ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಒಬ್ಬೊಬ್ಬ ದೇಹದಲ್ಲಿ ಒಂಥರ ಇರುತ್ತೆ, ಒಬ್ಬಂಗೆ ವಾತ ಇರುತ್ತೆ, ಪಿತ್ತ ಇರುತ್ತೆ. ನಮ್ಮ ಆಯುರ್ವೇದಿಕದಲ್ಲಿ ಹೇಳ್ತಿರ್ತಾರೆ ವಾತ ಪಿತ್ತ ಕಫ. ವಾತ, ಒಬ್ಬನಿಗೆ ವಾತ ದೇಹ ಇರುತ್ತೆ, ಒಬ್ಬನಿಗೆ ಪಿತ್ತ ದೇಹ ಇರುತ್ತೆ, ಒಬ್ಬನಿಗೆ ಕಫ ದೇಹ ಇರುತ್ತೆ, ಒಬ್ಬನಿಗೆ ಉಷ್ಣ ದೇಹ ಇರುತ್ತೆ, ಒಬ್ಬನಿಗೆ ಶೀತ ದೇಹ ಇರುತ್ತೆ. ಆ ದೇಹಕ್ಕೆ ಅನುಗುಣ ತಕ್ಕನಾಗೆ ಔಷಧಿಗಳನ್ನ ಕೊಡ್ತಕ್ಕಂಥದ್ದು. ಹಾಗಾಗಿ ಎಲ್ಲವನ್ನು ಮಾಡ್ಕೊಳ್ಳಿ, ಅದನ್ನ ಪರೀಕ್ಷೆ, ಏನಾದ್ರೂ ಒಂದು ಸಂಶಯ ಇದ್ದಲ್ಲಿ ವೈದ್ಯರನ್ನ ಸಲಹೆ ಪಡ್ಕೊಂಡು ನಾವ್ ಹೇಳ್ತಕ್ಕಂಥ ಔಷಧಿಗಳನ್ನ ಉಪಯೋಗಿಸೋದು ಬಹಳ ಉತ್ತಮ. ಇವತ್ತು ಕೂದಲಿನ ಆರೋಗ್ಯವನ್ನ ಕಾಪಾಡ್ಕೊಬೇಕಾದ್ರೆ ಹೆಂಗೆಲ್ಲ ನಾವು ಉಪಯೋಗಿಸ್ಬೋದು ಅಂತಕ್ಕಂಥದ್ದು, ಕೂದಲಿನ ಆರೈಕೆ ಯಾಗಿರ್ಬೇಕು ನಾವು ನಿತ್ಯ. ಸೀಗೆಕಾಯಿನ ಉಪಯೋಗಿಸಿ ಮನೆಯಲ್ಲಿ ಸ್ನಾನಕ್ಕೆ. ನಂತರ ಸ್ನಾನಕ್ಕಿಂತ ಮುಂಚಿತವಾಗಿ ಕೊತ್ತಂಬರಿ ಸೊಪ್ಪು ಅಂತಕ್ಕಂಥದ್ದು, ಕೊತ್ತಂಬರಿ ಸೊಪ್ಪು ರಸವನ್ನ ನಾವು ತಲೆಗೆ ಹಚ್ಕೊಂಡು 1 ಗಂಟೆ ಕಾಲ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ಉದುರತಕ್ಕಂಥದ್ದು ಸಂಪೂರ್ಣ ನಿಲ್ಲುತ್ತೆ. ಕೂದಲಿಗೆ ಅದು ನಾವ್ ಹೇಳ್ತಿರ್ತೀರಿ, ಕೂದಲಿಗೆ ಒಂದು ಗೊಬ್ಬರ ಹಾಕದ ಹಾಗೆ, ಒಂದು ವ್ಯವಸಾಯ ಮಾಡಿದಾಗ ಆಗುತ್ತೆ. ವ್ಯವಸಾಯಕ್ಕೆ ನಾವು ಏನೆಲ್ಲ ಒಂದು ಏರ್ಪಾಟುಗಳನ್ನ ಮಾಡ್ತೀವಿ, ಗಿಡಕ್ಕೆ ಗೊಬ್ಬರ ಹಾಕಿ ನೀರ್ ಹಾಕಿ, ಅದೇ ರೀತಿ ಕೊತ್ತಂಬರಿ ಸೊಪ್ಪಿನ ರಸ ಏನಿರುತ್ತೋ ಅದು ಕೂಡ ಕೂದಲಿಗೆ ಗೊಬ್ಬರ ಹಾಕಿ ಬೆಳೆಸಿದಾಗೆ ಇದೇ ರೀತಿ ಕೂದಲು ಉದುರ್ತಿದೆ ಅಂತ ಹೇಳಿದ್ರೆ ಈ ಔಷಧಿಗಳನ್ನ, ನಾವೇಲಿರ್ತಕ್ಕಂಥ ಔಷಧಿಗಳನ್ನ ಉಪಯೋಗಿಸ್ಕೊಳ್ಳಿ. ಯಾವುದೇ ಒಂದು ಸಂಶಯ ಇದ್ರೆ ನಮ್ಮ ಈ ಕಾರ್ಯಕ್ರಮ ನೋಡಿದವರು ಒಂದು ಕಮೆಂಟ್ ಮುಖಾಂತರ ತಿಳಿಸಿ, ಅದು ಕೆಲವು ಮುಂದಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ನಾವು ಉತ್ತರ ಕೊಡೋದಕ್ಕೆ ರೆಡಿಯಾಗಿರ್ತಾರೆ. ಇವತ್ತು ಕೂದಲಿನ ಸಮಸ್ಯೆಗೆ ಉಪಯೋಗಿಸಿ ಜಟಾಮಸಿ ತೈಲ. ಇವತ್ತು ಕೆಲವರೆಲ್ಲ ಕೇಳ್ತಿರ್ತಾರೆ, ಗುರುಗಳೇ ನಾನು ಅದೆಲ್ಲ ಮಾಡೋದಕ್ಕೆ ನನಗೆ ಸಮಯ ಇಲ್ಲ, ಅದೆಲ್ಲ ನಮ್ಗೆ ಅದರಲ್ಲೂ ಕೂಡ ಅದ್ರ ಬಗ್ಗೆ ಮಾಹಿತಿಗಳಿಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಜಟಾಮಸಿ ಅಂತಕ್ಕಂಥ ಮೂಲಿಕೆ ಎಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ, ಅದನ್ನ ಔಷಧಿಗಳನ್ನ ತಯಾರು ಮಾಡ್ಕೊಡ್ತಕ್ಕಂಥ ಸಮಯನೂ ಕೂಡ ನಮಗಿಲ್ಲ ಅಂತ ಹೇಳ್ತಿರ್ತಾರೆ. ಆ ಸಮಯ ಇಲ್ತಕ್ಕಂಥವ್ರು, ತಯಾರಿ ಮಾಡ್ಕೊಳೋದಕ್ಕೆ ಸಮಯ ಇಲ್ತಕ್ಕಂಥವ್ರು ಧಾರಾಳವಾಗಿ ಮೇಲಿನ ಸಂಖ್ಯೆಯನ್ನ ನೀವು ಸಂಪರ್ಕಿಸ್ಬೋದು, ದೂರವಾಣಿ ಸಂಖ್ಯೆ ಮುಖಾಂತರ ಸಂಪರ್ಕಿಸಿ ಈ ತೈಲವನ್ನ ತಾವುಗಳು ಕೂಡ ಉಪಯೋಗಿಸ್ಬೋದು. ನಮ್ಮ ಹತ್ರ ಕೂಡ ಈ ಎಣ್ಣೆ ತಯಾರು ಮಾಡಿರ್ತಕ್ಕಂಥ ಎಣ್ಣೆಗಳು ಕೂಡ, ಔಷಧಿಗಳು ಕೂಡ ಸಿಗ್ತದೆ. ಅದನ್ನ ಹಚ್ಕೊಳ್ಳಿ, ಕೂದಲಿನ ಆರೋಗ್ಯ ಕಾಪಾಡಿ ಅಂತ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ವಿ. ನಮಸ್ಕಾರ.